ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ನೋಡಿ, ಆಹಾರ ದಾನದ ಫಲ, ಅದರ ಬಗ್ಗೆ ಬಹಳ ಮಹತ್ವಪೂರ್ಣ ಒಂದು ಘಟನೆ. ಒಂದು ಸಲ ಒಬ್ಬ ವ್ಯಕ್ತಿ ಬಹಳ ಬಡವ ಇದ್ದ. ಅವನ ಮನೆಯಲ್ಲಿ ಒಂದು ಹೊತ್ತು ಊಟಕ್ಕೂ ಕೂಡ ಕಷ್ಟ ಇತ್ತು. ಅಂಥ ಸಮಯದಲ್ಲಿ ಅವನ ಹೆಂಡತಿ ಪದೇ ಪದೇ ಹೇಳ್ತಾ ಇದ್ಲು, ಪಕ್ಕದ ಊರಿನಲ್ಲಿ ಶೇಟು ದಾನ ಕೊಡ್ತಾನೆ, ನೀವು ಹೋಗಿ ಒಂದು ಸ್ವಲ್ಪ ದಾನ ತಗೊಂಬರ್ರಿ. ಆದ್ರೆ ಆ ಬಡವ ವ್ಯಕ್ತಿ ಅಂತಿದ್ದ, ಪಕ್ಕದ ಊರು ಅಂದ್ಕೂಡೆ ಅದು ಬಹಳ ದೂರ ಇದೆ, ಹತ್ರದಲ್ಲಿಲ್ಲ. ಒಂದ್ ದಿವಸಕ್ಕೆ ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ನಡೆದ್ರೂ ಅಲ್ಲಿಗೆ ಹೋಗೋದಿಕ್ಕಾಗೋದಿಲ್ಲ ಅಂತ. ಆದ್ರೂ ಕೂಡ ಹೆಂಡತಿ ಪದೇ ಪದೇ ಪೀಡಿಸ್ತಾ ಇದ್ಲು, ಹೋಗಿ ಏನಾರು ತಗೋಬರ್ರಿ. ಆವಾಗ ಒಂದ್ ದಿವಸ ಅನಿವಾರ್ಯ ಅಲ್ಲಿಗೆ ಹೋಗೋದಿಕ್ಕೆ ಹೊರಟ. ಮಧ್ಯ ದಾರಿಯಲ್ಲಿ ಎಲ್ಲಾರು ಊಟ ಮಾಡಿ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಒಂದು 2-3 ಚಮಚೆ ಬೇಳೆ, ಒಂದು ಮುಷ್ಟಿ ಅಕ್ಕಿ, ಒಂದು ಸಣ್ಣ ಪಾತ್ರೆ, ನೀರು ಸೋಸೋದಿಕ್ಕೆ ಒಂದು ಬಟ್ಟೆ, ಇಂಥದ್ನೆಲ್ಲ ಹೆಂಡತಿ ಕೊಟ್ಟು ಕಳಿಸಲು. ಎಲ್ಲಾರು ಹೋಗಿ ಕಾಡಿನ ಮಧ್ಯದಲ್ಲಿ ಅಲ್ಲಿ ಕಟ್ಟಿಗೆಗಳನ್ನು ತಗೊಂಡು ಒಲೆ ಹಾಕಿ ಅಲ್ಲಿ ಊಟ ಮಾಡಿ ನೀನು ತಿನ್ನು ಅಂತ ಹೇಳಿ ಕಳಿಸಲು. ಆ ವ್ಯಕ್ತಿ ಅದನ್ನು ತಗೊಂಡು ಹೋದ. ಕಾಡಿನ ಮಧ್ಯದಲ್ಲಿ ಒಂದು ಸಣ್ಣ ನದಿ ಹರಿತಾ ಇತ್ತು, ಸಣ್ಣಕ್ಕೆ ನೀರಿತ್ತಷ್ಟೇ. ಅದರಲ್ಲಿ ನೀರನ್ನ ಸೋಸಿ ತಗೊಂಡು ಅಲ್ಲಿ ಒಂದು ಕಟ್ಟಿಗೆಗಳು ಹೇಗೂ ಸಿಗ್ತವೆ, ಕಲ್ಲುಗಳು ಹೇಗಿದ್ದಾವೆ, ಒಲೆ ಹಾಕದ, ಕಟ್ಟಿಗೆ ಬೆಂಕಿ ಉರ್ಸದ, ಒಂದು ಪಾತ್ರೆ ಇತ್ತು, ಅದರಲ್ಲಿ ಅನ್ನ ಇಟ್ಟ, ಒಂದು 2 ಚಮಚ ಬೇಳೆ ಇತ್ತು, ಅದನ್ನ ಸಾರು ಮಾಡಿದ. ಪಾಪ ಅದಕ್ಕೇನು ಉಪ್ಪಿಲ್ಲ, ಖಾರ ಇಲ್ಲ, ಏನಿಲ್ಲ, ಅದಷ್ಟು ಅನ್ನ, ಇದಿಷ್ಟು ಸಾರು. ಅಷ್ಟೊತ್ತಿಗೆ ಆ ಕಾಡಿನಲ್ಲಿ ಒಬ್ರು ದಿಗಂಬರ ಮುನಿರಾಜರು ತಪ ಮಾಡ್ತಾ ಇದ್ರು. ಅವರು ಆಹಾರಕ್ಕೆ ಎದ್ದು ಬರ್ತಾ ಇದ್ರು. ಅವರು ಎಷ್ಟು ದೊಡ್ಡ ವಿಷಯ ನೋಡಿ, ಆಹಾರಕ್ಕೆ ಎದ್ದು ಬರ್ತಾ ಇದ್ರು. ವ್ಯಕ್ತಿ ವಿಚಾರ ಮಾಡಿದ, ನಾನು ಮಡಿ ಉಟ್ಟು ಅಡಿಗೆ ಮಾಡಿದ್ದೇನೆ, ಸ್ನಾನ ಮಾಡಿಕೊಂಡು ಮಡಿ ಉಟ್ಟು ಅಡಿಗೆ ಮಾಡಿದ್ದೇನೆ, ಶುದ್ಧವಾಗಿ ಮಾಡಿದ್ದೇನೆ, ಯಾಕೆ ನಾನು ದಿಗಂಬರ ಮುನಿಗಳಿಗೆ ಆಹಾರ ಹಾಕಬಾರ್ದು? ಅದು ಎಲ್ಲಿ ಭಾವನೆ ಆಯ್ತು ಅಂತ ಗೊತ್ತಿಲ್ಲ ಅವನಿಗೆ. ಅವನು ಓ ಸ್ವಾಮಿ ನಮೋಸ್ತು ಅಂತೇಳಿ ಸಾಧುಗಳು ನಿಲ್ಲಿಸ್ದ. ಅವರಿಗೆ ಆಹಾರ ಕೊಟ್ಟ. ಎಷ್ಟಿತ್ತು ಆಹಾರ? ಒಂದು ಮುಷ್ಟಿ ಅನ್ನ, ಅಕ್ಕಿ, ಪಾಪ ಆಹಾರ ಕೊಟ್ಟ. ಆಯ್ತು ಆಹಾರ. ಉಳಿದಿದ್ದು ಒಂದೆಷ್ಟು ಅನ್ನೋ ಸ್ವಲ್ಪ ಉಳಿತು. ಎಷ್ಟು ಉಳಿತದ ಅದರ ಪಾಪ ಅಂತಿಂದ ಅವನು ಶೇಟು ಹತ್ರ ಹೋದ. ಶೇಟು ಹತ್ರ ಹೋದ ಕೂಡಲೇ ಶೇಟು ಕೇಳ್ದ, ಯಾಕಪ್ಪ ಬಂದೆ, ಎಲ್ಲಿಂದ ಬಂದೆ? ಹಿಂಗೆ ಹೇಳ್ದ, ಸ್ವಾಮಿ ನಾ ಬೆಳಗ್ಗೆಯಿಂದ ಸಂಜೆ ತನಕ ನಡ್ಕೊಂಡು ತನಕ ಬಂದೆ, ನನಗೆ ಏನಾರು ಒಂದು ಸ್ವಲ್ಪ ದಾನ ಕೊಡ್ರಿ. ಶೇಟು ಹೇಳ್ದ, ದಾನ ಕೊಟ್ಟು ನನ್ನ ಮನೆ ಎಲ್ಲ ಖಾಲಿಯಾಗಿ ಹೋಯ್ತು, ನಾನೀಗ ದಾನ ಕೊಡೋದಿಲ್ಲ. ನಿನ್ನ ಹತ್ರ ಯಾವ್ದಾದ್ರು ಸಾಮಗ್ರಿ ಇದ್ರೆ ಇಲ್ಲಿ ಅಡವಿಡು, ಆದ್ರ ಸಾಮಗ್ರಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ನಿನಗೆ ಊಟಕ್ಕೆ ತಿಂಡಿಗೆ ಏನಾರು ವಸ್ತುಗಳನ್ನ ಕೊಡ್ತೀನಿ, ಬೇಳೆ ಎಲ್ಲನ. ಅವನಂತ, ನನ್ನ ಹತ್ರ ಏನೇನೂ ಇಲ್ಲ ಸ್ವಾಮಿ, ಒಂದು ಸಣ್ಣ ದಾರ ಕೂಡ ಇಲ್ಲ ಅಡವಿಡೋದಿಕ್ಕೆ, ನಾ ಏನ್ ಸ್ವಾಮಿ ಇಡ್ಲಿ? ಆವಾಗ ಹೇಗಾರು ಮಾಡಿ ಇದೊಂದು ಪೀಡೆಯನ್ನ ತೊಳಗಿಸ್ಬೇಕು, ಹೇಗಾರು ಮಾಡಿ ಇವನನ್ನು ಕಳಿಸ್ಬೇಕು ಅಂತ ಹೇಳಿ ಶೇಟು ಏನ್ ಮಾಡ್ದ, ಒಂದು ಉಪಾಯ ಮಾಡ್ದ. ನಿನ್ನಲ್ಲಿ ಏನಾರು ಪುಣ್ಯ ಮಾಡಿದಿದ್ರೆ ನೀನು ನನಗೆ ಅದನ್ನು ಒಪ್ಪಿಸು, ನನಗೆ ಅದನ್ನು ಅರ್ಪಿಸು, ಅದಕ್ಕೋಸ್ಕರ ಎಷ್ಟು ಆಗುತ್ತೆ ಅದನ್ನ ಸಂಪತ್ತಾಗುತ್ತೆ, ನಾನು ಕೊಡ್ತೀನಿ, ನೀನು ತಗೊಂಡೋಗು ಅಂತ ಹೇಳ್ದ. ಅದಕ್ಕೆ ಈ ಬಡವ ವ್ಯಕ್ತಿ ಅಂದ, ಸ್ವಾಮಿ ನನ್ನ ಪುಣ್ಯವನ್ನು ನಿಮ್ಗೆ ಹೇಗೆ ಅರ್ಪಿಸಲು ಸಾಧ್ಯ? ಅದಕ್ಕೆ ಶೇಟು ಅಂದ, ನೀನು ಒಂದು ಚೀಟಿಯಲ್ಲಿ ಬರೆದು ಬಿಡು, ನನ್ನ ಜೀವನದಲ್ಲಿ ನಾನೇನಾದ್ರು ಪುಣ್ಯ ಮಾಡಿದ್ದಿದ್ರೆ ಅದು ಈಗ ಈ ಸಮಯದಲ್ಲಿ ಶೇಟುವಿಗೆ ಅರ್ಪಣೆ ಆಯ್ತು, ಸಂದಿತು, ಅದಕ್ಕೋಸ್ಕರ ನಾನು ಅದರ ಬದಲಾಗಿ ಇಷ್ಟು ಸಂಪತ್ತನ್ನು ತಗೊಂಡು ಹೋಗ್ತೀನಿ ಅಂತ ಹೇಳಿ ನೀನು ಚೀಟಿಯಲ್ಲಿ ಬರೀ. ಆಯ್ತು, ಬರ್ದ. ಅದನ್ನ ಆ ಚೀಟಿಯನ್ನು ಒಂದು ತಕ್ಕಡಿಯಲ್ಲಿ ಹಾಕಲಾಯ್ತು. ನಿಮ್ಗೆ ಗೊತ್ತಿದ್ದಕ್ಕೆ ಚೀಟಿ ಎಷ್ಟು ವಜ್ಜ ಇರ್ತದೆ ಹೇಳ್ರಿ, ಎಷ್ಟು ಗ್ರಾಮ್ ಇರ್ತದೆ ಹೇಳ್ರಿ ಚೀಟಿ? ಪಾಪ ಆ ಕಡೆಗೆ ಅವನು ಏನ್ ಮಾಡ್ದ, ಇವನನ್ನು ಹೇಗಾರು ಮಾಡಿ ಇದೊಂದು ಪೀಡೆ ತೊಳಗಿಸ್ಬೇಕು ಅಂತ ಹೇಳಿ ಶೇಟು ಅದಕ್ಕೆ ಆ ಕಡೆಗೆ ಒಂದಿಷ್ಟು ಸಣ್ಣ ಬಂಗಾರದ ತುಣುಕುಗಳನ್ನು ಹಾಕೋದಿಕ್ಕೆ ಪ್ರಾರಂಭ ಮಾಡ್ದ. ಆ ಕಡೆ ಬಹಳ ಸಣ್ಣವಿದ್ದವು, ಕಣಿವು ಕಾಣ್ತಿರಲ್ಲ ಅಂತವು. ಯಾಕಡೆ ತಕ್ಕಡಿಗೆ ಎಷ್ಟು ಹಾಕಿದ್ರು ಕೂಡ ಚೀಟಿ ಇದೆಯಲ್ಲ ಇದು ವಜ್ಜೆ ಇದೆ, ಹೇಳ್ತಿಲ್ಲ, ತಕ್ಕಡಿಯಿಂದ ನೆಲದಲ್ಲಿ ಕೂತಿದೆ. ಆ ಕಡೆ ಸೇಟುದು ಎಷ್ಟು ಬಂಗಾರ, ಬೆಳ್ಳಿ, ಒಡವೆಗಳು, ದುಡ್ಡು ಎಲ್ಲ ಇದ್ದು ನೋಡ್ರಿ, ಎಲ್ಲಾನು ಆ ಕಡೆ ತಕ್ಕಡಿಗೆ ಹಾಕಿ ಆಯ್ತು, ತಕ್ಕಡಿಯ ಆ ಭಾಗಕ್ಕೆ. ಆದರೆ ಈ ಚೀಟಿ ಮೇಲೆ ಏಳುತ್ತಿಲ್ಲ, ಭಾರ ಇದೆ. ಶೇಟುಗೆ ಆಶ್ಚರ್ಯ ಆಯ್ತು. ಅಲ್ಲ ಬಡವ, ಊಟಕ್ಕಿಲ್ಲ ಅಂತೀಯ, ನೀನು ಅಂತ ಯಾವ ಪುಣ್ಯ ಮಾಡಿದ್ಯೋ? ನನ್ನ ಸಂಪೂರ್ಣ ಸಂಪತ್ತಿ ಒಂದು ತಕ್ಕಡಿಯ ಒಂದು ಬದಿಯಲ್ಲಿದೆ, ನಿನ್ನ ಒಂದು ಚೀಟಿ ಒಂದು ಬದಿಯಲ್ಲಿದೆ ಅಂದ್ರೆ ಅದನ್ನು ಎಬ್ಬಿಸೋದಿಕ್ಕೆ ಆಗ್ತಿಲ್ಲ ಅಂತಂದ್ರೆ ಅಂತ ಪುಣ್ಯ ನೀನು ಏನ್ ಮಾಡಿದ್ದೆ? ಪಾಪ ಸಾಧಿಸಿದ ಮನುಷ್ಯ ಇದು ಹೇಳ್ದ, ಇಲ್ಲ ಸ್ವಾಮಿ, ನಾನು ಅಂಥದ್ದು ಯಾವ ಪುಣ್ಯನೂ ಮಾಡಿಲ್ಲ. ನೀನ್ ನೆನ್ಪು ಮಾಡು, ಏನೋ ಅಂಥದ್ದು ಪುಣ್ಯ ಮಾಡಿದ್ಯಾ, ಏನ್ ಮಾಡಿದ್ಯಾ ಹೇಳು. ಅವಾಗ ನೆನಪಿಗೆ ಬಂತು ಅವನಿಗೆ, ಹೌದಲ್ಲ, ನಾನು ಯಾವ ಪುಣ್ಯನೂ ಮಾಡಿಲ್ಲ ಸ್ವಾಮಿ. ಇವತ್ತು ಬರ್ಬೇಕಿದ್ರೆ ದಾರಿಯಲ್ಲಿ ಮಧ್ಯಾಹ್ನ ಅಡಿಗೆ ಮಾಡಿದ್ದೆ ಶುದ್ಧ. ಒಬ್ರು ಸಾಧುಗಳು ಸಿಕ್ಕಿದ್ರು, ದಿಗಂಬರ ಮುನಿಗಳು, ಅವರಿಗೆ 1-2 ತುತ್ತು ಆಹಾರ ಹಾಕಿದ್ದೀನಿ ಸ್ವಾಮಿ, ಅಷ್ಟೇ. 3 ತುತ್ತು ಹಾಕೋಣ ಅಂತಿದ್ದೆ, ಅನ್ನ ಖಾಲಿ ಆಯ್ತು ಅಂತ.
ಸೇಟು ಅಂದ, ಕಾಡಿನಲ್ಲಿ ಸಿಕ್ಕಿದ ರುದಿದಾರಿ ಮುನಿಗಳಿಗೆ ನೀನು ಆಹಾರ ಕೊಟ್ಟಿದ್ಯಾ? ಧನ್ಯ ಜೀವ, ನಿನ್ನ ಮುಂದ್ಗಡೆ ನಾನು ಪೂರ ಶೂನ್ಯ ಇದ್ದೀನಿ. ನಿನ್ನ ಚೀಟಿನ ನೀನು ತಗೊಂಡೋಗು. ಯಾಕೆಂದ್ರೆ ನಿನ್ನ ಚೀಟಿಯ ಒಂದು ಭಾಗ ಕೂಡ ನನ್ನ ಪುಣ್ಯ ಸಂಪತ್ತು ಇಲ್ಲ. ನೀನು ಈ ಚೀಟಿಯನ್ನು ತಗೊಂಡೋಗು, ನಿನ್ನ ಪುಣ್ಯ ಇದು, ಇದನ್ನ ಯಾರು ಹೊಂದೋದಿಕ್ ಸಾಧ್ಯ ಇಲ್ಲ, ಯಾಕೆಂದ್ರೆ ಅದಕ್ಕೆ ನೀನೇ ಯೋಗ್ಯ ಇದೀಯಾ ಅಂತ ಹೇಳಿ ಅವನಿಗೆ ಚೀಟಿನೂ ಕೊಟ್ಟ. ಆಮೇಲೆ ಸಾಕಷ್ಟು ಸಂಪತ್ತಿಯನ್ನ ಕೊಟ್ಟು ಅವನನ್ನ ಆಧಾರ ಸತ್ಕಾರ ಸನ್ಮಾನದಿಂದ 2 ಸೇವಕರನ್ನು ಬಿಟ್ಟು ಅವನನ್ನ ಊರ್ ತನಕ ಬಿಟ್ಟು ಬರ್ರಿ ಅಂತ ಹೇಳಿ ಕಳಿಸ್ದ ಸೇಟು. ಇದು ಮುನಿ ಆಹಾರದಾರದ ತತ್ಕಾಲ ಫಲ. ಇನ್ನು ಭವಾಂತರಗಳಲ್ಲಿ ಆ ಜೀವ ಎಷ್ಟು 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 ಭೋಗಭೂಮಿ ಸುಖ, ಸ್ವರ್ಗ ಸುಖ ಎಷ್ಟೆಷ್ಟು ಅನುಭವಿಸುತ್ತೆ ಅದಂತೂ ನೀವು ಶಾಸ್ತ್ರ ಪುರಾಣಗಳಲ್ಲೇ ನೋಡಿ ತಿಳಿಬೇಕಷ್ಟೇನೆ. ನಾನು ನನ್ನ ಬಾಯಿಯಿಂದ ಈ ರೀತಿ ವರ್ಣನೆ ಮಾಡೋಕ್ಕೆ ಅಸಂಭವ. ಇದು ನನ್ನ ಬಾಯಿಯಲ್ಲಿ ಅಥವಾ ನನ್ನ ವಾಕ್ ಶೈಲಿಯಲ್ಲಿ ಶಬ್ದಗಳಲ್ಲಿ ಆ ಶಕ್ತಿ ಇಲ್ಲ, ಆ ಶಬ್ದಗಳು ನನ್ನ ಹತ್ರ ಇಲ್ಲ.